ಹಲೋ ಮತ್ತು ವೆಲ್ಕಮ್ ಬ್ಯಾಕ್ ಟು ಇಗ್ನೋಪಲ್ಸ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಸೈನ್ಮೆಂಟ್ ಮಾರ್ಕ್ಸ್ ಅಪ್ಡೇಟ್ ಬಗ್ಗೆ ಮಾತನಾಡೋಣ. ಹಲವರಿಗೆ ಇರುವ ಡೌಟ್ ಏನೆಂದರೆ ಅಸೈನ್ಮೆಂಟ್ ಮಾರ್ಕ್ಸ್ ಯಾವಾಗ ಅಪ್ಡೇಟ್ ಆಗುತ್ತವೆ ಮತ್ತು ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕಾ ಅನ್ನೋದು. ಈಗ ಅದನ್ನು ಸಂಪೂರ್ಣವಾಗಿ ನೋಡೋಣ. ಹಲವರು ಏಪ್ರಿಲ್ 30th ಒಳಗಡೆ ಅಸೈನ್ಮೆಂಟ್ ಸಬ್ಮಿಟ್ ಮಾಡುತ್ತಿರುತ್ತೀರಿ. ಇನ್ನೂ ಕೆಲವರಿಗೆ ಲಾಸ್ಟ್ ಡೇಟ್ ಎಕ್ಸ್ಟೆನ್ಷನ್ ಸಿಕ್ಕಿತ್ತು. ಮೇ 31st ವರೆಗೆ ಸಬ್ಮಿಟ್ ಮಾಡಲು ಅವಕಾಶ ಇದೆ. ಆದ್ದರಿಂದ ಈಗ ಸಬ್ಮಿಟ್ ಮಾಡ್ತಿರುವವರಿಗೂ ಇದೇ ಡೌಟ್ ಇರುತ್ತದೆ, ಮಾರ್ಕ್ಸ್ ಯಾವಾಗ ಬರುತ್ತವೆ ಅಂತ. ಸಾಮಾನ್ಯವಾಗಿ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ ನಂತರ ಸುಮಾರು 1 ತಿಂಗಳೊಳಗೆ ಮಾರ್ಕ್ಸ್ ವೆಬ್ಸೈಟ್ನಲ್ಲಿ ಅಪ್ಡೇಟ್ ಆಗಲು ಶುರುವಾಗುತ್ತದೆ. ಆದರೆ ಎಲ್ಲ ಸಬ್ಜೆಕ್ಟ್ಸ್ ಮಾರ್ಕ್ಸ್ ಒಂದೇ ಸಮಯದಲ್ಲಿ ಅಪ್ಡೇಟ್ ಆಗೋದಿಲ್ಲ. ಒಂದು ಸಬ್ಜೆಕ್ಟ್ ಮಾರ್ಕ್ ಮೊದಲು ಬರಬಹುದು, ಇನ್ನೊಂದು ಸಬ್ಜೆಕ್ಟ್ ಮಾರ್ಕ್ ನಂತರ ಬರಬಹುದು. ಆದ್ದರಿಂದ ನೀವು ಜುಲೈ ತಿಂಗಳಿಂದ ರೆಗ್ಯುಲರ್ ಆಗಿ ವೆಬ್ಸೈಟ್ ಚೆಕ್ ಮಾಡ್ತಾ ಇರಿ. ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ ಅಸೈನ್ಮೆಂಟ್ನಲ್ಲಿ ಫೈಲ್ ಆಗಿದ್ದರೆ ಮತ್ತೆ ಬರೆಯಬಹುದು, ಮತ್ತೆ ಸಬ್ಮಿಟ್ ಮಾಡಬಹುದು. ಆದರೆ ಅಸೈನ್ಮೆಂಟ್ ಪಾಸ್ ಆಗಿ ಟರ್ಮ್ ಆ್ಯಂಡ್ ಎಕ್ಸಾಮ್ನಲ್ಲಿ ಮಾತ್ರ ಫೈಲ್ ಆಗಿದ್ದರೆ ಮತ್ತೆ ಅಸೈನ್ಮೆಂಟ್ ಸಬ್ಮಿಟ್ ಮಾಡುವ ಅಗತ್ಯವಿಲ್ಲ. ಅಸೈನ್ಮೆಂಟ್ ಒಮ್ಮೆ ಪಾಸ್ ಆದರೆ ಸಾಕು, ನಂತರ ಮತ್ತೆ ಸಬ್ಮಿಟ್ ಮಾಡಬೇಕಾಗುವುದಿಲ್ಲ. ಮತ್ತೊಂದು ವಿಷಯ, ಅಸೈನ್ಮೆಂಟ್ ಸಬ್ಮಿಟ್ ಮಾಡುವಾಗ ನಿಮಗೆ ಅಕ್ನಾಲೆಜ್ಮೆಂಟ್ ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ಪನ್ನು ಕಡ್ಡಾಯವಾಗಿ ಸೇಫಾಗಿ ಇಟ್ಟುಕೊಳ್ಳಿ. ಯಾಕಂದರೆ ಅದು ನೀವು ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ ಪ್ರೂಫ್ ಆಗಿರುತ್ತದೆ. ಕೆಲವೊಮ್ಮೆ ಮಾರ್ಕ್ಸ್ ಮಿಸ್ ಆಗುವ ಸಾಧ್ಯತೆ ಇರುತ್ತದೆ. ಅಂತಹ ಸಂದರ್ಭಗಳಲ್ಲಿ ಈ ಅಕ್ನಾಲೆಜ್ಮೆಂಟ್ ಸ್ಲಿಪ್ ತುಂಬ ಉಪಯೋಗಕ್ಕೆ ಬರುತ್ತದೆ. ಒಂದು ವೇಳೆ 3 ಅಥವಾ 4 ತಿಂಗಳು ಆದರೂ ಮಾರ್ಕ್ಸ್ ಅಪ್ಡೇಟ್ ಆಗಿಲ್ಲ ಅಂದರೆ ನಿಮ್ಮ ಸ್ಟಡಿ ಸೆಂಟರ್ ಅಥವಾ ರೀಜಿಯನಲ್ ಸೆಂಟರ್ಗೆ ಮೇಲ್ ಮಾಡಬಹುದು. ಆಗ ಅಕ್ನಾಲೆಜ್ಮೆಂಟ್ ಸ್ಲಿಪ್ ಪ್ರೂಫ್ ಆಗಿ ಸಹಾಯ ಮಾಡುತ್ತದೆ. ಇವತ್ತಿನ ಅಸೈನ್ಮೆಂಟ್ ಮಾರ್ಕ್ಸ್ ಅಪ್ಡೇಟ್ ಬಗ್ಗೆ ಹೇಳಬೇಕಿದ್ದ ವಿಷಯಗಳು ಇಷ್ಟೇ. ಇನ್ನು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಿನ ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಇಗ್ನೋ ಅಪ್ಡೇಟ್ಸ್ ಮತ್ತು ಎಜುಕೇಷನಲ್ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್.